ಆ ರೀತಿಯಲ್ಲಿ ಶ್ರವಣ ಭಕ್ತಿ ಭಾಳ ಶ್ರೇಷ್ಠವಾದಂಥ ಭಕ್ತಿ. ಯಜಮಾನ್ರು ಪಟ್ಗ ಸುತ್ಕೊಂತೀರಿ, ಪಟ್ಗ ಸುತ್ಕೊಳ್ಳೋರ ಇಲ್ಲ. ನನಗೆ ಸಾಧು ಮುತ್ತಿಯ ಪಟ್ಗ ಸುತ್ಕೊ ಅಂತ ನಾವು ಸುತ್ಕೊಳ್ಳೋಕೆ ಬರೋದಿಲ್ಲ. ಸುತ್ಕೊಂಡು ಅಕಸ್ಮಾತ್ ಬಂದು ಅಂದ್ರೆ ಕೆಳಗೆ ಬಿತ್ತಂದ್ರೆ ಏನು ಮಾಡೋಕೆ? ಅಸಹ್ಯ, ಕೆಟ್ಟ ಅಸಹ್ಯ. ಅದಕ್ಕೆ ಬರೋಲ್ಲ ಅಂದ್ರೆ ಟೊಬಿಗೆರ್ ಹಾಕ್ಕೊಡ್ರಿ ಅಂದ್ರೆ ಟೊಬಿಗೆ ಹಾಕ್ಯಾರ ನನಗೆ. ಯಾಕೆ ಅಂದ್ರೆ ಇವತ್ತ ಅನುಭವಿಕರು ಬರೋದು ಕಷ್ಟದ. ನಗಸೋದು ಅಳಿಸೋದು ಪುಣ್ಯ ಅದು ಕೆಲಸ ಅಲ್ಲದ. ನಾ ಹೇಳೋದೇನಪ್ಪ ಅಂದ್ರೆ ತಿಳಿಯೋದು ಭಾಳದ. ಶರಣಪ್ಪನ ಪುರಾಣ ಅಂದ್ರೆ ಭೀಮಾ ನದಿ ಹೊಳಿ ಹರಿದಂಗ. ಇದ್ರಾಗ ಯಾರು ಮುಖ ತೊಳ್ಕೊಂತೀರೋ, ಇದ್ರಾಗ ಯಾರು ತೀರ್ಥ ಅಂತ ಸ್ವೀಕಾರ ಮಾಡ್ತೀರೋ, ಯಾರು ಕೈಕಾಲು ತಕ್ಕೊಂತೀರೋ, ಯಾರು ಉಗುಳ್ತೀರೋ ಅವರವರ ಪಾಪ ಅವರವರ ಸೆರಗಿಲೆ ಕಟ್ಟುವಂಥ ನಿರ್ಲಿಪ್ತವಾದ ಗುರು ಯಾರಪ್ಪ ಅಂದ್ರೆ ಯಾವ ಉಡ್ಚನದ ಶಂಕರಲಿಂಗೇಶ್ವರನಾಗಿರುವಂಥವನು. ಯಾರು ತೀರ್ಥ ಅಂತ ಸ್ವೀಕಾರ ಮಾಡ್ತೇವೆ ಅವ್ರಿಗೆ ಏನೆಲ್ಲವನ್ನು ಕೊಡ್ತಾ ಇದ್ದ. ಒಬ್ಬರು ಹೇಳ್ತಾರೆ, ಇಲ್ರಿ ನಮಗೆ ಮಕ್ಕಳಾಗಿದ್ದಿಲ್ಲ, ಅಪ್ಪಗೆ ನಡ್ಕೊಂಡ ಮೇಲೆ 2 ಮಕ್ಕಳು ಗಂಡು ಮಕ್ಕಳಾದು. ಈ ಉಗಾರ ಶಂಕರಲಿಂಗ ಹೇಳ್ತಾನೆ, ನಮಗೆ ಅಪ್ಪನ ಆಶೀರ್ವಾದದಿಂದನೇ 2 ಮಕ್ಕಳಾದು ಅಂತ. ಹಂಗೆ ಮಕ್ಕಳು ಕೊಡುವಂಥ ಶಕ್ತಿ ಯಾವ ವೈದ್ಯರಲ್ಲಿ ಇಲ್ಲ, ಯಾವ ಡಾಕ್ಟ್ರಲ್ಲಿ ಇಲ್ಲ. ವೈಜ್ಞಾನಿಕ ಇದು ಯುಗ. ಈ ಯುಗದೊಳಗೆ ಅನೇಕ ರೀತಿಯಾಗಿರುವಂಥ ಡಾಕ್ಟ್ರ್ ಏನು ಮಾಡ್ತಾರೆ ಅಂದ್ರೆ, ಅವಾಗಿನ ಕಾಲದಾಗ ನಾಡಿ ಮುಟ್ಟಿ ಏನಾಗೈತಿ, ಇದರ ರೋಗ ಐತಿ ಅಂತ ಹೇಳ್ತಿದ್ರು. ಹೋದ ಕೂಡಲೇ ನಮ್ಮನ್ನು ಕೇಳ್ತಾರೆ, ಈಗ ಅವ್ರು ನಿನಗೇನಾಗೈತಿ ಅಂತ ನಾವು ಹೇಳ್ಬೇಕು. ಹೇಳಿದಾಗ ಕಪ್ಪಿ ಮೇಲೆ ಪ್ರಯೋಗ ಮಾಡಿದಂಗೆ ಮಾಡ್ತಾರೆ, ಗುಳಿಗೆ ಕೊಟ್ಟು ಕೊಟ್ಟು ಕೊಟ್ಟು. ಮೊನ್ನೆ 4 ವರ್ಷ ಸುಮಾರು ವಾಕಿಂಗ್ ಹೋಗಿದ್ದೆ. ಅವನ ಹೆಸರು ಹೇಳಂಗಿಲ್ಲ, ನಾನು ಬರ್ತೀನಿ ಅಂದ, ಬರಲಿಲ್ಲ. ಯಾತ್ರನ ಆಗಲಿಲ್ಲ ಅಂತ ಮಕ್ಕೊಂಡ. ಇವ್ರು 3ಕ್ಕೆ ರೆಕಾರ್ಡ್ ಹಾಕಿಬಿಡ್ತಾರೆ. ನಂಗೆ 4 ಯಾತ್ರ ಆಯ್ತು. ಹಂಗಾರೆ ಕುಂತು ಕಾಲು ಹಿಡ್ದಾವ. ಹೋಗಿ ಬರೋಂತಡಿ ಹೊಂಟೆ. ಹೋಗಿ ಬರೋ ಮುಂದೆ ಯಾರ್ಯಾರು ಇದ್ದಿಲ್ಲ, ಅಲ್ಲಿ ಹೋಗೋ ಮುಂದೆ ಇದ್ದಿಲ್ಲ, ಬರೋ ಮುಂದೇನಿಲ್ಲ. 4 ಹೋಗಿ ಯಾವಾಗ ಯಾರು ಇರ್ತಾರೆ? 1-2 ಇದ್ದರು. ಒಬ್ಬ ಪುಣ್ಯಾತ್ಮ ಅದು ಪೂಲ್ ಇಳಿಯೋದ್ರೊಳಗೆ ಸೈಕಲ್ ಮುಟ್ರ ತಂದು ಹೊಡೆದು ಬಿಟ್ಟ. ಹಾಂ, ಮೊಣಕಾಲ ಎಲ್ಲ ಕೆತ್ತಾವ. ಸುಮ್ಮನೆ ಹೇಳಕತ್ತೀನಿ ಪುರಾಣ, ಅಷ್ಟು ನೋವಾಗ್ಯಾವ, ಕೆತ್ತಿಬಿಟ್ಟ. ಇನ್ನೂ ಪುಣ್ಯಕ್ಕೆ ಸಾವು ಆಗ್ಬೇಕಾಯಿತು. ಶಂಕರಲಿಂಗನೇ ಬದುಕಿಸ್ಯಾನ ಹೊರತು ಯಾರೂ ಬದುಕಿಸಿಲ್ಲ. ಒಳ್ಳೆ ನೋಡಿದರೆ ಏನಂತಾರೆ, ಹಿಡಿ ಅಂತಾರೆ. ಇಬ್ಬರು ಬೆರ್ರನ ಹೋಗಿಬಿಟ್ಟವ, ಹಿಡಿದು ಸಿಗಲೇ ಇಲ್ಲ. ಹಂಗೆ ಮರಣ ಅನ್ನೋದೇನೈತಲ್ಲ ಅದು ಯಾರ ಕೈಯಾಗಿಲ್ಲ. ಶ್ರೀಮಂತಿಕೆ ಅನ್ನೋದೇನೈತಲ್ಲ ಅದು ನಮ್ಮ ಕೈಯಾಗಿಲ್ಲ. ಆ ಶ್ರೀಮಂತಿಕೆ ಕೊಡುವಂಥವು ಯಾರಂದ್ರೆ, ನೀವು ಮಾಡಿರುವಂಥ ಪುಣ್ಯ, ನೀವು ಮಾಡಿರುವಂಥ ದಾನ ಕರ್ಮದಿಂದ ಶ್ರೀಮಂತಿಕೆ ಬರಗಲ್ಲ. ಇದನ್ನು ತಿಳ್ಕೊಳ್ರಿ. ದಾನ ಧರ್ಮ ದಾಸೋಹ ಈಗೇನು ನೀವು ಮಾಡ್ತೀರಲ್ಲ, ಪ್ರಾಣಿಗಳಿಗೆ ಅವಶ್ಯವಾಗಿ ಏನು ಬೇಕಪ್ಪ? ಏನು ಬೇಕು? ಅಜ್ಜಿ ನಮ್ಮ ಕಡೆ ಇದೆ ನೋಡು. ಪ್ರಾಣಿಗಳೇ ಮೊದಲ ಮಾಡಿ ಕೂಡ ಕುಡಿಯಾಕ ನೀರು ಬೇಕು. ಮನುಷ್ಯರಿಗೆ ಅಷ್ಟೇ ಅಲ್ಲ, ಇವತ್ತ ದಿನನಿತ್ಯ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಿಮ್ಮೂರವರೇ ಆಗಿರುವಂಥ ವಿಠಲ ಎಲ್ಲ ಭಕ್ತಾದಿಗಳಿಗೆ ನೀರು ಕೊಡ್ತಾನಂದ್ರೆ ಪೂರ್ವಾರ್ಜಿತ ಅವನ ಪುಣ್ಯದ ಫಲ ಅದು. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಅಂಗಡಿ ತೈಲ ಕೊಡ್ರಿ, ಹಾಫ್ ಲೀಟ್ರ್ 10 ರೂಪಾಯಿ ಅಂತಾರೆ. ಹಂಗೆ ಕೊಡ್ತಾರೆ ನಾವು? ಕೊಡಂಗಿಲ್ಲ. ಹಂಗೆ ಇವತ್ತು ದಾನದಿಂದ ಶ್ರೀಮಂತಿಕೆ ಪ್ರಾಪ್ತಿಯಾಗ್ತದೆ. ಈ ಪುರಾಣದಲ್ಲಿ ನೀವೆಷ್ಟು ತಿಳಿದು ಭಕ್ತಿಯಿಂದ ಯಾರ ದಾನ ಮಾಡೋಲ್ರಕ್ಕ, ಯಾರು ಏನಾರ ಮಾಡೋರಕ್ಕ, ಅವ್ರು ಮಾಡಿದ ಯಥೇಚ್ಛವಾಗಿ ಉಂಡು ಹೋಗ್ತೀನಂದ್ರೆ ಅದು ತಪ್ಪೇನಿಲ್ಲ. ನಾವು 5 ಪೈಸೆ ಕೊಡೋದ್ರ. ಕೆಲವು ಮಂದಿ ಕೆಲವು ಊರಾಗ ಈ ಜಟಪ್ಪ ಮುತ್ತೆ ಆರತಿ ತಾಡ್ತೊಂಬತ್ತಾನ, 1 ರೂಪಾಯಿ ಹಾಕಿರಲ್ಲ ಅದ್ರಾಗ. ಹಂಗೆ ನಮಸ್ಕಾರ ಮಾಡಿ ಹಂಗೆ ಹೋಗ್ಬಿಡ್ತಾರೆ. ನಮ್ಮದು ಕರ್ಮ ನಮಗೆ ಇರಲಿ, ನಿಮ್ಮ ಧರ್ಮ ನಿಮಗೆ ಇರಲಿ ಅಂತ. ಯಾಕೆ ಅಂದ್ರೆ ಆರತಿ ಅಂದರೆ ಏನೋದು ಅಂತ ತಿಳ್ಕೊಂಡು ಕೇಳಿದ್ರೆ, ನಮಸ್ಕಾರ ಮಾಡ್ತೀವಲ್ಲ, ನಮ್ಮ ಕರ್ಮವನ್ನು ಸುಡುವಂಥ ಶಕ್ತಿ ಅದರಲ್ಲೈತಿ. ಅದೇ ರೀತಿಯಾಗಿರುವಂಥ ಕರ್ಮವನ್ನು ಸುಟ್ಟು ನಮಗೆ ಭಾಗ್ಯವನ್ನು ಕೊಡುವಂಥ ಶಕ್ತಿ ಆ ಶಂಕರಲಿಂಗನೇ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೆ ಅಗ್ನಿ ಪ್ರಶ್ನೆ ಆದರೆ ಹೆಂಗೆ ಸುಡ್ತೋ ಹಂಗೆ ಕರ್ಮ ಸುಡುವಂಥ ಆರತಿ ಅದು. ಈ ರೀತಿಯಾಗಿರುವಂಥ ಯಾವ ವಿಚಾರಗಳನ್ನು ಹೇಳುವಂಥ ಯಾವ ಪ್ರಸಂಗದೊಳಗೆ ನೀವು ಹೆಂಗಿಲ್ಲಿ ಪುರಾಣ ಕೇಳಕ್ಕೆ ಮಟ್ಟಕ್ಕೆ ದೂರ ಐತಿ ನೋಡಿ ಬರ್ತೀರಿ.
ವಾಹನ ಸೌಕರ್ಯ ಇಟ್ಟಾರ ಪುಣ್ಯಾತ್ಮರು. ಅನೇಕ ರೀತಿಯಾಗಿರುವಂಥ ಮೈಕಿನವರು ನಿನ್ನೆ ಬಂದಿದ್ದ. ಯಾವ್ರಿ ಅವರು ಮೈಕ್ ಎಷ್ಟವ್ರು ಅಂತ ಕೇಳಿದೆ ನಾವು ಊಟ ಕುಂತಾಗ. ನಿಮಗೆ ಮೊದಲ ಹೇಳಿನಲ್ರಿ ವೇದಿಕೆ ಮೇಲೆ ಅಂದು ಏನು ಈರಣ್ಣ ಬಡಗೇರ್ ಅಂತ ತಿಳ್ಕೊಂಡು ಬಂಗಾರದ ಅಂಗಡಿ ಐತಿ, ಬೇಕಾದ್ರೆ ಉದ್ಯೋಗ ಐತಿ, ಎಲ್ಲ ಮಾಡ್ತಾನೆ ಇಂಥದ್ದು ಮಾಡೋಂಗಿಲ್ಲ ಅನ್ನಂಗಿಲ್ಲ. ಗಿಡ್ಡನವ ಸ್ವಲ್ಪ ಕಪ್ಪದ ನೋಡ್ರಿ ಅವ ಅಲ್ಲಿ ಬರ್ತಿದ್ನಲ್ಲ ಅವನಾರ ಮೈಕ್. ನಾವು ಭಾಳ ಕಡೆ ಕಾರ್ಯಕ್ರಮ ಕೊಟ್ಟಿವ್ರಿ. ಉಡ್ಚನದಾಗ ಮೈಕ್ ಹಚ್ಚಿರುವಂಥ ವ್ಯಕ್ತಿಯನ್ನ ವೀರಣ್ಣನನ್ನು ಮರೆಯಂತಿಲ್ಲಪ್ಪ ಅನ್ನುವಂಥ ಮಾತು ಅವರು ಹೇಳಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ನೀವು ಶ್ರದ್ಧೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಹಾಗೆ ಪುರಾಣಕ್ಕೆ ಯಾವ ರೀತಿಯೊಳಗೆ ಜನಗಳು ಬರಲಿಲ್ಲ, ಅವಾಗ ಏನು ಮಾಡಿದರು ಅಂದ್ರೆ ಋಷಿ ಮುನಿಗಳ ಕಾಲದೊಳಗೆ ನಿಮಗೆ ಕತೆ ಹೇಳ್ತೀನಿ. ಋಷಿ ಮುನಿಗಳ ಕಾಲದೊಳಗೆ ಇದು ಊರು ಬಿಟ್ಟು ಭೀಮಾ ತೀರದ ದಂಡಿ ಒಳಗೆ ಹೆಂಗೈತೋ ಅದೇ ರೀತಿಯಾಗಿರುವಂಥ ಭೀಮಾ ತೀರದ ದಂಡಿಯೊಳಗೆ ಇರುವಂಥ ಮಠ ಹೆಂಗೈತೋ ಕಾಡಿನೊಳಗೆ ಆ ಯಾವ ಪರಶಿವನಾಗಿರುವಂಥವನು ಅನೇಕ ರೀತಿಯಾಗಿರುವಂಥ ಒಂದು ಮಂಟಪ, ಈಗೆಲ್ಲ ಲೈಟ್ ಅದಾವ, ರುದ್ರಾಕ್ಷಿಯಿಂದ ಲೈಟ್ ಹಚ್ತಿದ್ರು ಅವಾಗಿನ ಕಾಲಕ್ಕೆ. ನಿಮ್ಮ ಗಮನಕ್ಕಿರಲಿ, ನಾವು ರುದ್ರಾಕ್ಷಿ ತಂದೀವಿ ಆಶ್ರಮದಿಂದ, ಅವ್ರಿಗೆ ಕೊಡ್ತೀವಿ ಒಂದೊಂದ ಅವನು ತಂದಿಟ್ಟಿವಿ. ಈಗಲ್ಲ ಹೋಗೋ ಮುಂದ ಕೊಡ್ತೀವಿ, ಹಂಗ ಪುಗ್ಸೆಟ್ಲೆ ಕೊಡೋಗಲ್ಲ. ಅವನ್ನ 10 ರೂಪಾಯಿಗೆ ಒಂದವು, ಯಾರು ಬೇಕಂತೀರಿ ಅವಾಗ ತೊಳಿರಂತಿರ್ಲಿ, ತೊಗೊಳ್ಳಿಕ್ರೆ ನಡಿತೈತಿ. ಈ ರೀತಿಯಾಗಿ ರುದ್ರಾಕ್ಷಿಯಿಂದ ಆಗಿನ ಕಾಲ ಕಾಡಿನೊಳಗೆ ಲೈಟ್ ಹಚ್ತಿದ್ರು. ಲೈಟ್ ಹಚ್ಚು ಕಾಲಕ್ಕೆ ಪುರಾಣ ಹೇಳೋರು ಯಾರು? ಬ್ರಹ್ಮ ಪುರಾಣ ಹೇಳ್ತಿದ್ದ, ನಾರದ ಪುರಾಣ ಓದ್ತಿದ್ದ. ಬ್ರಹ್ಮ ಪುರಾಣ ಹೇಳ್ತಿದ್ದ, ನಾರದ ಪುರಾಣ ಓದ್ತಿದ್ದ. ಯಾರು ಓದ್ತಿದ್ರು? ಪುರಾಣ ಓದ್ತಿದ್ದ ನಾರದ. ಬ್ರಹ್ಮ ಪುರಾಣ ಹೇಳ್ತಿದ್ದ. ಕಾಡಿನೊಳಗ ಹೇಳುವಂಥ ಸಮಯದೊಳಗೆ ಯಾರೂ ಇಲ್ಲ, ಹಗಲಿ ಹೊತ್ನ್ಯಾಗ ರಾತ್ರಿ ಅಲ್ಲ. ಅಂಥ ಸಂದರ್ಭದೊಳಗೆ ಅವಾಗಿನ ಕಾಲದಾಗ ಒಂದು ಮುದುಕಿ ಕೈಯಾಗ ಕೋಲ್ ಹಿಡ್ಕೊಂಡು ಮಗಿಯಾಗ ಒಂದು ಯಾವ ನೀರು ಹಾಕ್ಲಾರ್ದಂಗೆ ಹಾಲು ತೆಗೆದುಕೊಂಡು ಬಂದು ಆ ಬಂದಂಥ ಅತಿಥಿಗಳಿಗೆ ಹಾಲು ಕೊಡಾಕ, ಶಿವನಿಗೂ ಕೂಡ ಹಾಲು ಕೊಡಾಕ, ಯಪ್ಪ ಪ್ರಸಾದ ಮಾಡೋ ಶಕ್ತಿ ಇಲ್ಲ ನಮ್ಮ ಮನೆಗೆ ಆಕಳದಾವ, ಆಕಳ ನಿತ್ಯ ಹಾಲು ತಂದು ಕೊಡ್ತೇನೆ ಅಂತಿತ್ತು ಮುದುಕಿ. ಗುಡ್ಡ ಹತ್ತಿ ಹೆಂಗೆ ಬರ್ತೀವಿ ಅಂದ ಬ್ರಹ್ಮ. ನಿಮ್ಮ ಆಶೀರ್ವಾದದಿಂದ ಬರ್ತೀನಿಯಪ್ಪ ಅಂದ್ರೆ ದಾರ್ಯಾಗ ಹಾವು ದಾರಿ ತೋರಿಸ್ತಿದ್ವು, ಮುಂಗ್ಲಿ ದಾರಿ ತೋರಿಸ್ತಿದ್ವು. ಅವಾಗ ಅನೇಕ ರೀತಿಯಾಗಿರುವಂಥ ಗಂಟಿ ಡಣ ಬಡಿತಿತ್ತು. ಆ ಶಬ್ದದೊಂದಿಗೆ ಆ ತಾಯಿ ಹೋಗಿ ಬರೋದು, ಹಾಲು ಕೊಡೋದು ಮಾಡ್ತಿದ್ಲು. ಈಗ ಹೆಂಗೆ ಮಠದ ಮುಂದೆ ಒಂದು ಗಿಡ ಐತೆ ನೋಡ, ಆಲದ ಮರ, ಹಂಗೆ ಒಂದು ಬೇವಿನ ಮರದ ಮೇಲೆ ಒಂದು ಹೆಣ್ಣು ಗುಬ್ಬಿ ಒಂದು ಗಂಡು ಗುಬ್ಬಿ ಪುರಾಣ ಕೇಳ್ತಿದ್ದು. ಯಾರು ಕೇಳ್ತಿದ್ರು? ಶಿವ. ಒಂದು ಹೆಣ್ಣು ಗುಬ್ಬಿ ಒಂದು ಗಂಡು ಗುಬ್ಬಿ ಪುರಾಣ ಕೇಳ್ತಿದ್ದು. ಪುರಾಣ ಕೇಳೋ ಕಾಲಕ್ಕೆ ಏನಾಯ್ತ್ರಿ? ಪುರಾಣ ಮಂಗಲಾತು. ಎಲ್ಲರೂ ಬೇಕಾದವರು ಅನೇಕ ರೀತಿಯಾಗಿ ಋಷಿಪುಂಗವರು ಅವರೆಲ್ಲ ಶಿವನಿಗೆ ನಮಸ್ಕಾರ ಮಾಡಿದರು. ನಂದಿ ನಾಟ್ಯವನ್ನ ಮಾಡಿದ. ಆ ಒಡ್ಡೋಲಗ ಶಿವಪುರಾಣ ಮುಗೀತು. ಮುಗಿದ ಮೇಲೆ ಮುದುಕಿ ಹಾಲು ಕೊಡ್ತು. ಹಾಲು ಕೊಟ್ಟಾಗ ಶಿವ ಏನಂತ ಆಶೀರ್ವಾದ ಮಾಡಿದ ಅಂದ್ರ, ನಿಮ್ಮ ಮನೆತನದೊಳಗ ಸುಮಾರು 7 ತಲೆ ಪ್ರಕಾರವಾಗಿ ನೀವು ಮಾಡಿದ ಪುಣ್ಯದಿಂದ ಬಂಗಾರ ಬೆಳ್ಳಿ ಹಾಲು ಬಂದವರಿಗೆ ಅಮೃತವನ್ನು ಕೊಡುವಂಥ ಶ್ರೀಮಂತಿಕೆ ಪ್ರಾಪ್ತಿಯಾಗಲಿ ಅಂದರು. ಆವಾಗ ಎಲ್ಲ ಶ್ರೀಮಂತಿಕೆ ಅವರಿಗೆ ಪ್ರಾಪ್ತಿ ಆಯಿತು. ಪ್ರಾಪ್ತಿ ಆದಾಗ ಹೆಣ್ಣು ಗುಬ್ಬಿ ಗಂಡು ಗುಬ್ಬಿ ಕೇಳಕ್ಕೆ ಬರ್ತಿದ್ವಲ್ಲ, ಅವು ಎಲ್ಲಿಂದ ಕೊಡಬೇಕು? ಬಂದು ಗಂಡ ಹೆಂಡತಿ ಎಲ್ಲರೂ ಹೋದ ಮೇಲೆ ಆ ಯಾವ ಬ್ರಹ್ಮನ ಅಪಾರವಾಗಿರುವಂಥ ರೀತಿಯೊಳಗೆ ಆ ಯಾವ ನಾರದನಿಗೆ ನಮಸ್ಕಾರ ಮಾಡಿ, ಶಿವನಿಗೆ ನಮಸ್ಕಾರ ಮಾಡಿ, ಅನೇಕ ಸಪ್ತ ಋಷಿಗಳಿಗೆ ನಮಸ್ಕಾರ ಮಾಡಿ ಪಟ 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 ರೆಕ್ಕಿ ಬಡ್ದು ಸತ್ತು ಹೋಗಿಬಿಟ್ಟು ಅಲ್ಲೇ. ಸತ್ತು ಹೋದಾಗ ಅವಾಗ ಋಷಿಗಳಂತರ ಬುದ್ಧಿ, ಈ ಗುಬ್ಬಿಗಳು ಪ್ರತಿ ದಿವಸ ಪುರಾಣ ಪ್ರವಚನವನ್ನು ಕೇಳಿದ್ವು.
ಶಿವಪುರಾಣವನ್ನು ಕೇಳಿದು ಈ ರೀತಿಯಾಗಿ ಇರುವಂತಹ ಯಾವ ಪ್ರಸಂಗದೊಳಗ ಈ ಗುಬ್ಬಿಗಳು ಸತ್ವಲ್ಲ ಏನು ಮಾಡಬೇಕು ಅಂತ ಕೇಳಿದಾಗ ಆಗ ಆ ಕಾಡಿನಲ್ಲಿ ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರ ಆ ಹೆಣ್ಣ ಗುಬ್ಬಿ ಗಂಡ ಗುಬ್ಬಿ ಅನ್ನುವಂಥವುಗಳನ್ನ ತೀರಿ ಹೋದ ಮೇಲೆ ಈಗ ಹೆಂಗ ತಾಯರ ಗದ್ಗಿ ಕಟ್ಟಿರಲ್ಲ ಹಂಗ ಕಾಡಿ ಒಳಗ ಗದ್ಗಿ ಮಾಡಿದ್ರು ಈ ರೀತಿಯಾಗಿ ಗದ್ಗಿ ಮಾಡಿದಾಗ ಶಿವ ಸಪ್ತ ಋಷಿಗಳು ಹೇಳಿದ್ರು ನಡ್ಕೊಂಡವರಿಗೆ ಏನೆಲ್ಲ ಭಾಗ್ಯ ಪ್ರಾಪ್ತಿ ಆಗ್ತದ ಇದು ಕಾಡು ಮುಂದೆ ನಾಡಾಗ್ತದ ಅಂತ ತಿಳ್ಕೊಂಡು ಗುಬ್ಬಿ ಅನ್ನುವಂತ ಮಹಾನಗರವಾಯಿತು. ಗುಬ್ಬಿ ಅನ್ನುವಂತ ಮಹಾನಗರವಾದಾಗ ಅಲ್ಲಿ ಮುಂದೆ ಏನಾಯ್ತು ಅಂತ ತಿಳ್ಕೊಂಡು ಕೇಳಿದ್ರ ವೀರಣ್ಣನ ನಾಟಕ ಕಂಪನಿ ಅನ್ನುವಂಥ ಹೆಸರನ್ನ ನೀವು ಕೇಳಿರಲ್ಲ. ಶ್ರವಣದಿಂದ ಇಂಥ ಶಕ್ತಿ ಐತಿ ತಾಯಿಗಳ, ನಗುಸುರಿಂದ ದುಃಖ ಐತಿ ಸುಖ ಇಲ್ಲ, ಅಳಿಸೋದ್ರಿಂದ ದುಃಖ ಐತಿ ಸುಖ ಇಲ್ಲ. ಆಧ್ಯಾತ್ಮ ಕೃಷಿ ಆಗಲೇಬೇಕು. ಅದಕ್ಕೋಸ್ಕರವಾಗಿ ನಾವುಗಳು ಶರಣಪ್ಪನವರಾಗಿರುವಂಥವರು ಅನೇಕ ರೀತಿಯಾಗಿರುವಂಥ ಲಿಂಗ ಪೂಜೆಯನ್ನು ಮಾಡುತ್ತಾ ಕುಳಿತುಕೊಂಡಿರುವಂಥ ಸಮಯದೊಳಗೆ ಅನೇಕ ಗುರುನಾಥ ಅವನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಉಪದೇಶ ಮಾಡುವಂಥ ಸಮಯದೊಳಗೆ ಏನು ಉಪದೇಶ ಮಾಡ್ತಾನೆ ಅನ್ನುವುದನ್ನು ನಾವು ನೀವೆಲ್ಲರೂ ಕೇಳೋಣ ಅಂತ ತಿಳ್ಕೊಂಡು ಹೇಳಿ ಈಗ ಮುಂದಿನ ಪುರಾಣವನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಗವಾಯಿಗಳಿಂದ ಒಂದು ಸಂಗೀತವನ್ನು ಕೇಳೋದು.